ನಮಸ್ತೆ. ಜೀವನ ಅಂದ್ರೇ ಹೀಗೆ, ಒಮ್ಮೆ ಸಂತೋಷ, ಒಮ್ಮೆ ಸಂಕಟ, ಒಮ್ಮೆ ದುಃಖ, ಒಮ್ಮೆ ಸುಖ, ನೋವು, ನಲಿವು ಎಲ್ಲವೂ ಇರೋದೇ ಇಲ್ಲಿ. ಅದನ್ನು ಅಪ್ಕೊಂಡು ರಾಜಿ ಮಾಡಿಕೊಂಡು ಬದುಕಿದ್ರೆ ಗೆದ್ದು ಹೋಗ್ತೀವಿ. ಇಲ್ಲಪ್ಪ, ನನಗೆ ಯಾಕೆ ಇಂಥದ್ದು ಬಂತು, ನಾನೇನು ಯಾರಿಗೆ ದ್ರೋಹ ಮಾಡಿದೆ, ನಾನೇನು ಪಾಪ ಮಾಡಿದೆ, ನಾನು ಯಾರಿಗೇನೂ ಮಾಡಿಲ್ಲ ಅನ್ಯಾಯವನ್ನು, ನನಗೆ ಯಾಕೆ ಇಷ್ಟೊಂದು ಅನ್ಯಾಯ, ಅಪಮಾನ, ನೋವು, ಸಂಕಟ, ನಿರಾಸೆ ಅಂತ ಯೋಚನೆ ಮಾಡಿ ಕುಗ್ಗಿ ಕುಸಿದ್ರೆ, ಮನಸ್ಸು ಒಂದು ಆಹಾರ ಕೊಟ್ಟರೆ 1000 ಕೆಟ್ಟ ಆಲೋಚನೆಗಳನ್ನು ಪುಷ್ಟಿ ಕೊಟ್ಟು ಬೆಳೆಸ್ಕೋತದೆ ಮನಸ್ಸು. ಅದು ಸಾಕಪ್ಪ, ಈ ಜೀವನ ಯಾಕೆ ಬೇಕು, ಒಂದು ಕ್ಷಣನೂ ಸಂತೋಷ ಪಡೋಕೆ ನಮ್ಮಿಂದ ಆಗ್ತಾಯಿಲ್ಲ ಅಂತಂದರೆ ನಾವು ಯಾಕಾದರೂ ಬದುಕಬೇಕು ಅಂತಲೇ ಯೋಚನೆ ಮಾಡ್ತದೆ ಮನಸ್ಸು. ಆತ್ಮಹತ್ಯೆಗೂ ಪ್ರೇರಣೆ ಕೊಡ್ತದೆ. ಏನೇನೋ ಅವಘಡಗಳನ್ನು ಸೃಷ್ಟಿಸಿ ಮನುಷ್ಯನ ಜೀವನದೊಳಗೆ ಅಲ್ಲೋಲ ಕಲ್ಲೋಲವನ್ನು ಸೃಷ್ಟಿ ಮಾಡಿಬಿಡ್ತದೆ. ಎಲ್ಲದಕ್ಕೂ ಮನಸ್ಸೇ ಕಾರಣ, ಯಾವುದೇ ಇರಲಿ ಅದು. ಯಾಕೆ ನಮಗೆ ಇಂಥ ಸುಂದರವಾದ ಸೊಗಸಾದ ಬದುಕು ಸಾಕನ್ನಿಸ್ತದೆ, ಯಾರಿಗೂ ಸಿಗದೇ ಇರುವಂಥ ಮಾನವ ಜನ್ಮ ನಮಗೆ ಸಿಕ್ಕಿದೆ. ಮತ್ತು ಇಂಥ ಮಾನವ ಜನ್ಮವನ್ನು ನಾವು ಸಾರ್ಥಕವಾಗಿ ಕಳೆಯದೆ, ಸುಖ ಸಂತೋಷ ಅನುಭವಿಸದೆ, ಸಾಕು ಅಂದ್ಕೊಂಡು ನಿರಾಸೆಯ ಬೆಂಕಿಯೊಳಗೆ, ದುಃಖದ ಕಡಲಿನೊಳಗೆ ಸುಮ್ಮನೆ ಮೌನವಾಗಿ ಕೈಕಟ್ಟಿ ಕುಳಿತಿರ್ತೀವಲ್ಲ, ಅಂಥವ್ರಿಗೆ ಗುಂಡಪ್ಪ ಹೇಳ್ತಾರೆ ಇಲ್ಲಿ, ಡಿ ವಿ ಗುಂಡಪ್ಪ ತಮ್ಮ ಕಗ್ಗದಲ್ಲಿ, ಬೊಮ್ಮನೆ ಸಂಸ್ಕೃತಿಯ ಕಟ್ಟಿಕೊಂಡು ಉತ್ಸಹಿಸೆ, ಸುಮ್ಮನೆ ಅರೆಚಣವಿರದೆ ಪ್ರಕೃತಿ ತೊಡಗುತ್ತಿರೆ, ಜನ್ಮ ಸಾಕೆನ್ನುವುದೇ ದುಮ್ಮಾನವಡುವುದೇ, ಚಿಮ್ಮೆಲ್ಲ ಸವ ಧರೆಗೆ ಮಂಕುತಿಮ್ಮ, ಚಿಮ್ಮೆಲ್ಲ ಸವ ಮಂಕುತಿಮ್ಮ. ಅದು ಪರಮಾತ್ಮನೇ ಈ ಸಂಸಾರವನ್ನು ಕಟ್ಕೊಂಡು ಉತ್ಸಾಹವಾಗಿದ್ದಾನೆ. ನಾವು ಸೃಷ್ಟಿ ಮಾಡಿದಂಥ ದೇವಾನುದೇವತೆಗಳೇ ಮದುವೆ ಮಾಡಿಕೊಂಡು ಏನೇನೇನೆಲ್ಲ ಲೀಲಾ ವಿನೋದಗಳನ್ನು ಮಾಡಿಕೊಂಡು ಸಂತೋಷವಾಗಿದ್ದಾರೆ. ಪ್ರಕೃತಿ ಕೂಡ ಒಂದು ಅರೆಕ್ಷಣ ಸುಮ್ಮನಿರದೆ ತನ್ನ ಕೆಲಸದೊಳಗೆ ತಾನಿದ್ದು ಅದು ಸಂತೋಷವಾಗಿದೆ. ಪ್ರಕೃತಿ, ನಿನಗೆ ಯಾಕೆ ಈ ಜನ್ಮ ಸಾಕು ಅನ್ನಿಸ್ತದೆ, ಈ ದುಃಖ ಯಾಕೆ ನಿನಗೆ, ಯಾಕೆ ಇಷ್ಟೊಂದು ದುಃಖ ಪಡ್ತೀಯ, ಈ ಭೂಮಿಗೆ ಉತ್ಸಾಹ ಮತ್ತು ಸಂತೋಷಗಳನ್ನು ಕೊಡು ನೀನು, ಆನಂದ ಹಬ್ಬುವಂತೆ ಮಾಡು, ನಿನ್ನಿಂದ 4 ಜನ ಆನಂದ ಪಡಬೇಕೆ ವಿನಃ ದುಃಖ ಪಡಬಾರ್ದು, ಕಣ್ಣೀರಿಡಬಾರ್ದು, ಎಲ್ಲರಿಗೂ ಸಂತೋಷವನ್ನು ಹಂಚಿಕೊಂಡು ಬದುಕೋದನ್ನು ಕಲಿ ನೀನು ಅಂತ ಗುಂಡಪ್ಪ ಹೇಳಿದ್ದು. ಈ ಜೀವನ ವ್ಯರ್ಥ ಇದೆ, ಸುಮ್ಮನೆ ವ್ಯರ್ಥ ಬಡದಾಟ ಮಾಡ್ತೀವಿ ನಾವು. ಏನು ಬರುವಾಗ ಏನು ತಂದಿಲ್ಲ, ಹೋಗುವಾಗೇನು ಹೊತ್ಕೊಂಡು ಹೋಗಲ್ಲ, ನಡುವೆ ಸುಮ್ಮನೆ ನಮ್ದು ಯಾಕೆ ವ್ಯರ್ಥ ಬಡದಾಟ ಅಂಥೇಳಿ ಕೈ ಕಟ್ಕೊಂಡು ಕೂದ್ಬಿಟ್ರೆ ಸಾಗ್ತದೇನ್ರಿ ಜೀವನ ಮುಂದೆ? ಇಲ್ಲ. ಈ ಹುಟ್ಟು ಸಾವಿನ ಮಧ್ಯದ ಬದುಕು ಸುಂದರ ಸಂತೋಷಮಯ ಆಗಬೇಕಂತಂದರೆ ನಾವು ಕ್ರಿಯಾಶೀಲರಾಗಿರಲೇಬೇಕು. ಅಲ್ಲಿ ಅರ್ಥವನ್ನು ಹುಡುಕಲೇಬೇಕು, ಅರ್ಥ ಕಟ್ಕೊಳ್ಳೋಕೆ ಪ್ರಯತ್ನ ಪಡಲೇಬೇಕು. ಸುಮ್ಮನೆ ಇಲ್ಲದಂತಹ ರಂಪಾಟಗಳನ್ನು ಸೃಷ್ಟಿ ಮಾಡಿಕೊಂಡು ಏನೇನೇನೇನು ಬೈಂಡಾಗಿ ನಮ್ಗೆ ನಾವೇ ಬೈಂಡಾಗಿ ಬೌಂಡ್ರೀಸ್ಗಳನ್ನು ಹಾಕ್ಕೊಂಡು ಎಷ್ಟೊಂದು ಚಡಪಡಿಸ್ತೀವಲ್ಲ ಒಳಗಡೆ. ಅದು ನೀಗಬೇಕು. ವ್ಯರ್ಥವೀ ಜೀವನದ ಬಡಿದಾಟವೆನ್ನದಿರು, ಅರ್ಥವದು ನಿನಗೆ ಪೂರ್ಣ ದರ್ಶನದೆಂ, ನರ್ತಿಸುವನು ಜಡ ಜೀವ ರೂಪಗಳಲ್ಲಿ ಬೊಮ್ಮ, ಪೂರ್ತಿ ಇದನರಿಯೇ ಮಂಕುತಿಮ್ಮ. ಈ ಜೀವನದ ಬಡದಾಟ ಕೇವಲ ವ್ಯರ್ಥ ಅಂಥೇಳಿ ಹೇಳೋದು ಬೇಡ, ಪೂರ್ತಿಯಾಗಿ ಇದನ್ನು ನೀನು ಕಂಡಾಗ ಅನುಭವಿಸ್ಬೇಕು. ಪೂರ್ಣಗೊಳ್ಬೇಕಂತಂದರೆ ಅನುಭವಿಸ್ಬೇಕು, ಆವಾಗ ಅದು ಅರ್ಥಪೂರ್ಣ ಆಗ್ತದೆ. ಜಡ ಮತ್ತು ಜೀವ ರೂಪಗಳೊಳಗೆ ಪರಬ್ರಹ್ಮ ನರ್ತಿಸ್ತಾನೆ. ಇಡೀ ಸೃಷ್ಟಿಯ ಚರಾಚರಗಳಲ್ಲಿ ಬ್ರಹ್ಮನ ನರ್ತನ, ಬ್ರಹ್ಮನ ಸೃಷ್ಟಿಯ ಲೀಲೆಯನ್ನು ಕಾಣ್ತೀವಿ ನಾವು. ಇದನ್ನು ಪೂರ್ತಿಯಾಗಿ ತಿಳ್ಕೊಂಡ್ರೆ ಸುಖ, ಅರ್ಧಂಬರ್ಧ ತಿಳ್ಕೊಂಡು ಅಥವಾ ಏನೂ ತಿಳ್ಕೊಳ್ದೇನೆ ಕಷ್ಟಪಡೋದು, ಸಂಕಟ ಪಡೋದು, ವ್ಯರ್ಥ ಅಂಥೇಳಿ ಜೀವನವನ್ನೇ ಅಲ್ಲಗಳೆಯೋದು, ಹೀಗಳೆಯೋದು ಅದು ಅಲ್ಪಮತಿಗಳ ಕೆಲಸ. ಅದಾಗಬಾರ್ದು ಅಂತಂದರೆ ಜೀವನವನ್ನು ಅರ್ಥಪೂರ್ಣವಾಗಿ ಕಳಿಬೇಕು ಅಂತ ಈ ಕಗ್ಗ ಹೇಳ್ತದೆ. ಹೆಂಗೆ ಬದುಕಬೇಕು ಜೀವನದೊಳಗೆ? ಎಲ್ಲರಿಗೋಸ್ಕರ ನಾನು, ನನಗೋಸ್ಕರ ಎಲ್ಲರೂ, ಪ್ರಪಂಚಕ್ಕೋಸ್ಕರ ನಾನು, ನನಗೋಸ್ಕರ ಪ್ರಪಂಚ. ಒಂದಾಗಿ ತಾದಾತ್ಮ್ಯತೆಯಿಂದ ಏಕಾತ್ಮತೆಯಿಂದ ಬದುಕಬೇಕು ನಾವು. ನಾನೇ ಒಂದು ಬೇರೆ, ಜಗತ್ತೇ ಒಂದು ಬೇರೆ, ನನ್ನ ಪ್ರಪಂಚನೇ ಬೇರೆ, ನಾನೇ ಬೇರೆ. ಅಲ್ಲಿ ಸುಖ ಶಾಂತಿ ನೆಮ್ಮದಿ ಏನೂ ಇರಲ್ಲ. ಎಲ್ಲರಿಗೂ ಮಾಗಿತಾನ್ ಎಲ್ಲರೂ ತನಗಾಗಿ ನಿಲ್ಲುವೇಕಾತ್ಮತೆಯ ಬಾಳ್ವೆಯಂ ಕಲಿಯಲ್, ಸಲ್ಲು ಉಪಕರಣಗಳು ಮನೆ ರಾಜ್ಯ ಸಂಸಾರ ಅಲ್ಲಗಳೆಯದಿರು ಮಂಕುತಿಮ್ಮ.
ನಾನು ಎಲ್ಲರಿಗೋಸ್ಕರ ಬಾಳಬೇಕು, ಎಲ್ಲರೂ ನನಗೋಸ್ಕರ ಇದ್ದಾರೆ ಅನ್ನೋ ನಂಬಿಕೆ ಇರಬೇಕು. ಇಲ್ಲಿ ಏಕಾತ್ಮತೆಯನ್ನು ಬಾಳಿನೊಳಗೆ ಕಲಿಯೋಕ್ಕೆ ಸಿದ್ಧನಾಗಬೇಕು. ಕಲಿಯೋದಿದೆ ರೀ, ಹುಟ್ಟಿನಿಂದ ಸಾಯೋ ತನಕ. ಇದಕ್ಕೆ ಏನು ಕಲಿಯೋದಕ್ಕಿರುವಂಥ ಉಪಕರಣಗಳೇನು? ಸ್ಲೇಟು, ಬಳಪ, ಬೋರ್ಡು, ಟೀಚರ್ಸ್ಗಳು, ಪಠ್ಯಕ್ರಮ, ಶಾಲೆಯಲ್ಲಿ ಕಲಿತೀವಿ. ಜೀವನದೊಳಗಿನ ಉಪಕರಣಗಳು ಏನಪ್ಪ? ಮನೆ, ರಾಜ್ಯ ಮತ್ತು ಸಂಸಾರ. ಇವುಗಳನ್ನು ಅಲ್ಲಗಳೆಯಬೇಡ. ಸಂಸಾರಿ ಆದರೆ ದುಃಖಿ ಆಗ್ತೀನಿ ನಾನು. ಜೀವನ ಅಂದರೆ ಬಹಳ ಭಾರ, ಮುಳ್ಳಿನ ಹಾಸಿಗೆ ಅದು. ಮನೆ ಅಂತಂದರೆ ಅಪ್ಪ ಬೇಡ ನನಗೆ, ಶಾಂತವಾಗಿ ಒಂದೆಲ್ಲೋ ಹೋಗಿ ಕೂತ್ಬಿಡ್ತೀನಿ. ಅದೆಲ್ಲ ಬೇಡ. ನಮ್ಮ ಪಾಲಿಗೆ ಏನು ಕೊಟ್ಟಾನ ದೇವರು, ಅದನ್ನು ಅನುಭವಿಸ್ಬೇಕಾಗಿದೆ ನಾವು. ಮನೆ, ಈ ರಾಜ್ಯದೊಳಗೆ ಹುಟ್ಟೀವಿ, ಈ ಮನೆಯೊಳಗೆ ಹುಟ್ಟೀವಿ, ಈ ಸಂಸಾರದಾಗ ಬಿದ್ದೀವಿ. ಅಲ್ಲಿ ಈಜಾಡಿಕೊಂಡು ಈಜಬೇಕು, ಎದ್ದು ಜಯಿಸಬೇಕು ಅಂತಾರಲ್ಲ, ಈಜಾಡಿ ಜಯ ಕಂಡ್ಕೋಬೇಕು ನಾವು. ಅದಕ್ಕೋಸ್ಕರ ಹುಟ್ಟಿ ಬಂದೀವಿ. ನಮ್ಗೆ ಯಾರ್ಯಾರಿಗೆ ಏನೇನು ಕೊಡಬೇಕು ಅದನ್ನು ಕೊಟ್ಟೇ ಕಳಿಸಿದಾನವನು. ಕಷ್ಟ ಕೊಟ್ಟರೆ ಅದಕ್ಕೆ ತಕ್ಕಂಥ ಶಕ್ತಿನೂ ಕೊಟ್ಟಾನೆ, ತಾಳ್ಮೆನೂ ಕೊಟ್ಟಾನೆ, ಧೈರ್ಯನೂ ಕೊಡ್ತಾನೆ. ದೇವರೆಲ್ಲವನ್ನ ಎಲ್ಲರಿಗೂ ಕೊಟ್ಟು ರಕ್ಷಣೆ ಮಾಡ್ತಾನೆ. ಆದ್ದರಿಂದ ಯಾವುದು ವ್ಯರ್ಥನೂ ಅಲ್ಲ, ಯಾವುದು ನಿರರ್ಥಕನೂ ಆಗಲ್ಲ ಅನ್ನೋ ಭರವಸೆ ಒಳಗೆ ಬದುಕಬೇಕಾಗಿದೆ ನಾವು. ಭರವಸೆಯನ್ನೇ ಕಳ್ಕೊಂಡ್ವಿ ಅಂತಂದ್ರೆ ಬದುಕೋದು ಬಹಳ ಅಸಹ್ಯ ಆಗಿ ಹೋಗ್ತದೆ ರೀ. ಯಾರೋ ಬಂದು ನಮ್ಮನ್ನು ನಿರಾಸೆಯ ಕಡಲಲ್ಲಿ ಮುಳುಗಿಸ್ತಾರೆ, ಕಣ್ಣೀರು ಹಾಕಿಸ್ತಾರೆ, ನೋವು ಕೊಡ್ತಾರೆ, ಸಂಕಟ ಕೊಡ್ತಾರೆ ಅಂಥೇಳಿ ಅವರನ್ನು ದೂಷಣೆ ಮಾಡಿಕೊಂಡು ನಾವು ಕೂತ್ರೆ ನಮ್ಮ ಬದುಕಿನ ಗತಿ. ಅದಕ್ಕೆ ನಾವು ಸಾಧ್ಯ ಆದಷ್ಟು ಪ್ರಯತ್ನಪೂರ್ವಕವಾಗಿ ಆದರೂ ಕೂಡ ಬದುಕನ್ನು ಅರ್ಥಪೂರ್ಣ ಮಾಡಿಕೊಳ್ಳೋಕೆ ನಾವು ಸಿದ್ಧರಾಗಬೇಕು ಮಾನಸಿಕವಾಗಿ.